ಈ 15 ದಿನಗಳು ಏನೇನಾಯ್ತು, ರೆಸ್ಪಾನ್ಸ್ ಹೇಗಿತ್ತು, ಯಾರ ರೆಸ್ಪಾನ್ಸ್ ಹೇಗಿತ್ತು, ಈ SIR ನ ಅರ್ಧ ದಾರಿ ಅವಲೋಕನದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಆ ರಿಯಾಲಿಟಿ ಚೆಕ್ ನ ರಿಯಾಲಿಟಿ ನಿಮ್ಮ ಮುಂದೆ. SIR ಅಲ್ಲಿ ಗೊಂದಲ ಇದ್ರೆ ಅದನ್ನು ಸಹಾಯವಾಣಿ ಕೇಂದ್ರ ಮತ್ತು ಸಹಾಯಕ ಕೇಂದ್ರಕ್ಕೆ ಸಂಪರ್ಕಿಸುವಂತೆ ಚುನಾವಣಾ ಆಯೋಗ ಹೇಳಿದೆ. ಹಲವು ಜನರು 1950 ಸಹಾಯವಾಣಿ ಕಾಲ್ ಮಾಡೋರ ಟೋಟಲಿ ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೆಲವೊಂದು ಭಾಗದಲ್ಲಿ ಈ ಒಂದು ಸ್ಟಿಕ್ಕರೇ ಅಂಟಿಸಿಲ್ಲ. ರಾಜ್ಯದಲ್ಲಿ SIR ಶುರುವಾಗಿ ಇಂದಿಗೆ 16ನೇ ದಿನ. SIR ಪ್ರಕ್ರಿಯೆ ಅರ್ಧ ದಾರಿ ಅವಲೋಕನ. SIR ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಕಳೆದ ತಿಂಗಳು ಜೂನ್ 30ರಂದು ರಾಜ್ಯದಲ್ಲಿ ಆರಂಭ ಆದ SIR ಪ್ರಕ್ರಿಯೆ ಇದೀಗ ಅರ್ಧ ದಾರಿಯನ್ನು ತಲುಪಿದೆ. ಇನ್ನು SIR ಪ್ರಕ್ರಿಯೆ ಅಂತ್ಯಗೊಳ್ಳುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಈ ಅರ್ಧ ದಾರಿಯ ಅವಲೋಕನದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಜನರ ಸಮಸ್ಯೆ ಆಲಿಸಲು ಇರೋದೊಂದೇ ಫೋನ್. ಹೌದು, ಮತದಾರರಿಗೆ ಸಹಾಯ ಆಗಲೆಂದು ರಾಜ್ಯದಾದ್ಯಂತ 34,600 ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಬೆಂಗಳೂರಿನ 911 ಕಡೆ VFC ಅಂದ್ರೆ ವೋಟಿಂಗ್ ಫೆಸಿಲಿಟೇಷನ್ ಸೆಂಟರ್ ತೆರೆಯಲಾಗಿದೆ. ಅಲ್ಲದೆ ಬೆಂಗಳೂರಿನ 7 ವಿಧಾನಸಭಾ ಕ್ಷೇತ್ರಕ್ಕೆ DC ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಕೆಲ ಸಹಾಯವಾಣಿ ಕೇಂದ್ರಗಳು ಇದ್ದೂ ಇಲ್ಲದಂತಿರುವುದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಬೆಂಗಳೂರಿನ 7 ವಿಧಾನಸಭಾ ಕ್ಷೇತ್ರಗಳಿಗೆ ಸಹಾಯ ಆಗುವುದಕ್ಕೆ ಬೆಂಗಳೂರಿನ DC ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದೆ. ಆದರೆ ಈ ಸಹಾಯವಾಣಿ ಸೆಂಟರ್ ಅಲ್ಲಿ ಇರೋದೊಂದೇ ಲ್ಯಾಂಡ್ಲೈನ್ ಫೋನ್. ಈ ಬಗ್ಗೆ ಇಲ್ಲಿರುವ ಸಿಬ್ಬಂದಿ ಮಾತಾಡಿದ್ದು, ಒಂದೇ ಫೋನ್ ಇರೋದು ನಿಜ, ಆದರೆ ಮತದಾರರಿಗೆ ತೊಂದರೆ ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ಒಂದೇ ಹೆಲ್ಪ್ ಲೈನ್ ಬಿಟ್ಟಿದಿರಿ, ಕಾಲ್ ಕನೆಕ್ಟ್ ಆಗಲ್ಲ, ಕಾಲ್ ಬಿಸಿ ಬಂದ್ರೆ ಮತ್ತೆ ಅಂದ್ರೆ ಬಿಸಿ ಬಂದ್ರೆ ಲ್ಯಾಂಡ್ಲೈನ್ ಮಾಡಕ್ಕಾಗಲ್ಲ, ಅದು ಎರಡನೇ ವಿಚಾರ. ಬಟ್ ಕಾಲ್ ಕನೆಕ್ಟ್ ಆಗಲ್ಲ, ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಇಲ್ಲೊಂದು ಕೊರತೆ ಇದೆ ಅಂತಾರೆ. ಇಲ್ಲ, ಆತರ ಏನಿಲ್ಲ. ನಾವು SIR ಸ್ಟಾರ್ಟ್ ಆದಾಗಿಂದನೂ ನಾವು 24/7 ವರ್ಕಿಂಗ್ ಅಲ್ಲಿ ಇದ್ದೀವಿ. ನೈಟು ಇದ್ದೇ ಇರ್ತದೆ. ಸಿಬ್ಬಂದಿನ ಕೊರತೆ ಏನಿಲ್ಲ. 24/7 ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಬೀದರ್ನಲ್ಲಿ ಸಹಾಯವಾಣಿ ಕೇಂದ್ರ ಇದ್ದೂ ಇಲ್ಲದಂತೆ. SIR ಸಹಾಯವಾಣಿ ಕೇಂದ್ರದ ಬಗ್ಗೆ ರಿಪಬ್ಲಿಕ್ ಕನ್ನಡ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಬೀದರ್ನಲ್ಲಿ ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಸಹಾಯವಾಣಿ ಕೇಂದ್ರದಲ್ಲಿ ಯಾವುದೇ ರೆಸ್ಪಾನ್ಸ್ ಸಿಗದೆ ಇರೋದು ಬಯಲಾಗಿದೆ. ಏನ್ ಕಸ್ಟಮರ್ ಕೇರ್ ನಂಬರ್ ಇದೆ 1950 ನೋಡಬಹುದು. ಈಗಾಗಲೇ ಹಚ್ಚಿದಾರ. ವೋಟರ್ ID ಕಾರ್ಡ್ ಹೆಲ್ಪ್ ಲೈನ್ ಅಂತ ಬರ್ತಾ ಇದೆ ನೋಡಬಹುದು. ಆದ್ರೆ ಟೋಟಲಿ ನಾ ಇನ್ನೊಂದ್ಸರಿ ಹಚ್ತೀನಿ, ಕಟ್ ಆಗ್ಬಿಡುತ್ತಾ ಫೋನು, ಯೂಸ್ ಆಗ್ತಾ ಇಲ್ಲ. ಸ್ಪೀಕರ್ ಕೂಡ ಆನ್ ಮಾಡ್ತೀವಿ, ಯಾವುದೇ ಒಂದು ಟೋಟಲಿ ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ನೋಡಬಹುದು, ಕಟ್ ಆಗ್ಬಿಡುತ್ತೆ. ಮನೆಗಳ ಬದಲು ಕಮರ್ಷಿಯಲ್ ಜಾಗಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ರ? ಮತದಾರರ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಬೇಕು. ಆದ್ರೆ ಬೆಂಗಳೂರಿನ ಕೆಲವು ಕಡೆ ಹೋಟೆಲ್ ಅಂಗಡಿಗಳಿಗೆ ಸ್ಟಿಕ್ಕರ್ ಅಂಟಿಸಿರೋದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಅಲ್ಲಿ ಬಯಲಾಗಿದೆ. ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲ, ಯಾರು ಸ್ಟೇ ಆಗಲ್ಲ. ನಮ್ಗೆ ಗೊತ್ತಿಲ್ಲ. ಹಂಚ್ಬಿಟ್ಟು ಹೋಗಿದ್ದಾರೆ. ಓಟ್ದೆಲ್ಲ ಆಯ್ತು. ಅವ್ರೊಂದು ತಗೊಂಡೋದ್ರು ನಮ್ದು ಫೋಟೋ ಎಲ್ಲ ಹಾಕಿ. ಸ್ಟಿಕ್ಕರ್ ಹಾಕೇ ಇಲ್ಲ ಅವ್ರು, ಹಂಗೆ ಹೋಗ್ಬಿಟ್ಟವ್ರು ಹೆಂಗಸ್ರು. ಹಾಕ್ತೀನಿ ಅಂದ್ರು, ಹಂಗೆ ಹೋಗ್ಬಿಟ್ಟವ್ರು. ಇನ್ನು ನಿಜಕ್ಕೂ ಮನೆಗೆ ಹೋಗಿ SIR ನಡೆದಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಜಾಗದಲ್ಲಿ ಸ್ಟಿಕ್ಕರ್ ಅಂಟಿಸುವಂತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ ಬೆಂಗಳೂರು DC, ಯಾರಾದರೂ ಚುನಾವಣಾ ಆಯೋಗದ ನಿಯಮ ಉಲ್ಲಂಘನೆ ಮಾಡಿದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಇದು ನಿರ್ದಿಷ್ಟವಾಗಿ ನಮ್ಮ ಇದರಲ್ಲಿ ಇರ್ತಕ್ಕಂಥದ್ದಿದ್ರೆ ನಾವು ಡೆಫಿನೆಟ್ಲಿ ಕ್ರಮ ತಗೊಳ್ತೀವಿ. ಯಾವುದೇ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಲಿ, ಯಾರು ಹೌಸ್ ಹೋಲ್ಡ್ಸ್ ಅಂತ ಹೇಳಿದ್ರೆ ಯಾರು ಅಲ್ಲಿ ವಾಸ ಇದ್ದಾರೆ ಅವರುಗಳಿಗೆ ಕೊಡ್ತಕ್ಕಂಥದ್ದಾಗಬೇಕು. ಕಮರ್ಷಿಯಲ್ ಪ್ಲೇಸ್ಗಳಲ್ಲಿ ಕೊಡುವಂಥದಕ್ಕೆ ಕಾನೂನಲ್ಲೂ ಅವಕಾಶಗಳು ಇಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ಕುಟುಂಬಗಳಿಗೆ ಸಂಬಂಧಪಟ್ಟಂತೆ, ಹೌಸ್ ಹೋಲ್ಡ್ಸ್ ಸಂಬಂಧಪಟ್ಟಂತೆ ಮಾತ್ರ ನಾವು ಸ್ಟಿಕ್ಕರ್ಗಳನ್ನ, ಅದರಲ್ಲೂ ಎಲೆಕ್ಟ್ರೋಲ್ಸ್ ಯಾರು ಇರ್ತಾರೆ ಅವರುಗಳಿಗೆ ನಾವು ಇಶ್ಯೂ ಮಾಡತಕ್ಕಂಥದ್ದು ಪ್ರಕ್ರಿಯೆ ಇರುತ್ತೆ. ಈ SIR ಪ್ರಕ್ರಿಯೆಗೆ ನಾವು ಜನರು ಯಾರಿದ್ದಾರೆ, ಉದಾಹರಣೆಗೆ ನೀವು ಈಗ ಇದ್ದೀರಿ, ನಿಮಗೆ ಫಾರ್ಮ್ ಕೊಡಬೇಕು, ಬೇರೆಯವರಿಗಿಲ್ಲ. ಅಕಸ್ಮಾತ್ ನೀವಿಲ್ಲ ಅಂದ್ರೆ ನಿಮ್ಮ ಮನೆಯವರಿಗೆ ಅದೊಂದು ಫಾರ್ಮ್ ಕೊಟ್ಟು ರಿಸೀವ್ ತಗೋಬೇಕಾಗತ್ತೆ. ಹಾಗಾಗಿ ಈ ತರ ಕಮರ್ಷಿಯಲ್ಗೆ ಯಾರು ಸಹ ಅಂಟಿಸೋದಕ್ಕೆ ಅವಕಾಶ ಇಲ್ಲ. ಖಂಡಿತ ಅಂಟಿಸಬಾರ್ದು. ಸೆಮಿ ಕಮರ್ಷಿಯಲ್ ಇದ್ದಂತ ಸಂದರ್ಭದಲ್ಲಿ, ವಸತಿ ಇದ್ದಂತ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡುವಂತವ್ರು ವೋಟರ್ ಲಿಸ್ಟ್ ಸೇರಿಸಿದ್ದಾರೆ, ಅಲ್ಲೇ ವಸತಿಯನ್ನು ಮಾಡ್ತಾರೆ ಕೆಲವರು. ಅಂತ ಇದ್ರೆ ಮಾತ್ರ ಆಗಿರ್ಬೋದು. ಇಲ್ಲ ಅಂದ್ರೆ ಯಾರು ಇಲ್ಲದೆ ಕಮರ್ಷಿಯಲ್ ಪ್ಲೇಸ್ಗೆ ಅಂಟಿಸೋದು ಅದು ತಪ್ಪಾಗುತ್ತೆ. ಎಲ್ಲೆಂದರಲ್ಲಿ ಸ್ಟಿಕ್ಕರ್ ಅಂಟಿಸಿದ್ದರ ಉದ್ದೇಶ ಏನು?
ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆ ಹೋಗೋ ಬದಲು ಜನರನ್ನ ಒಂದೇ ಕಡೆ ಕರೆಸಿಕೊಂಡು ಎಸ್ಐಆರ್ ಮಾಡ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಈ ಆರೋಪಕ್ಕೆ ಬೆಂಗಳೂರು ಜಿಲ್ಲಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳಿದ್ದು ಹೀಗೆ: ಖಂಡಿತವಾಗ್ಲೂ ಯಾವುದೇ ಒತ್ತಡಗಳು ಇಲ್ಲ. ಬಹಳಷ್ಟು ಸಮಯಾವಕಾಶ ಮಾನ್ಯ ಇಸಿನಲ್ಲಿ ಕೊಟ್ಟಿದೆ. ನಿರ್ದಿಷ್ಟವಾಗಿ ಹೇಳಿರುತ್ತೆ ಯಾವ ಟೈಮ್ ಲೈನ್ ಇರುತ್ತೆ, ಇಂಥ ಇದರಲ್ಲಿ ಇಂಥ ಟೈಮಲ್ಲಿ ಇಂಥ ಪ್ರಾಸೆಸ್ ಮಾಡಬೇಕು ಅಂತ ಇರುತ್ತೆ. ಅದರ ಪ್ರಕಾರ ನಾವು ಕೆಲಸ ಮಾಡತಕ್ಕಂಥದ್ದಾಗಬೇಕು. BLO ಆಗಲಿ, BLO ಸೂಪರ್ವೈಸರ್ಸ್ ಆಗಲಿ, ಅಥವಾ ERO ಆಗಲಿ, AEROಗಳಾಗಲಿ, ನಾವುಗಳಾಗಲಿ, ಯಾರೇ ಆಗಲಿ ಚುನಾವಣಾ ಪ್ರಕ್ರಿಯೆ ನಿರ್ದಿಷ್ಟವಾಗಿ ಹೇಳಿದೆ. ಯಾವುದೇ ಒತ್ತಡಗಳಂತೂ ಖಂಡಿತ ಇಲ್ಲ. ಇಟ್ ಇಸ್ ವೆರಿ ಕ್ಲಿಯರ್. ಎಲ್ಲ ಬೀದಿಲಿ ಅಲ್ಲಿ ಇರ್ತಾರೆ, ಹೋಗಿರ್ತಾರೆ, ಆ ಕಡೆ ಹುಡ್ಕೊಂಡು ಹೋಗ್ಬೇಕು. ಮನೆಗೆ ಬರ್ತಾರೆ, ಅದೆಲ್ಲ ಇರ್ತಾರೆ, ಹುಡ್ಕೊಂಡು ಹೋಗಿ ಕೇಳಿ ಕೇಳ್ಕೊಂಡು ಹೋಗಿರ್ತಾರೆ. ಏನ್ ಮಾಡಿದೆ ಮನೆಗೆ ಬಂದು ಸ್ಟಿಕ್ಕರ್ ಏನು ಅನ್ಸಿಲ್ಲ, ನೀವೇನು ಕೇಳಿಲ್ವಾ? ಹೋಗಲ್ಲ, ಕೆಲವರು ಹೇಳಿದ್ರು ಕೊಡ್ತಾರಂತ ಅಲ್ಲಿ ಹೋಗಿ ಅಲ್ಲಿ ಇಸ್ಕೊಂಡು ಇನ್ನೇನ್ ಮಾಡೋದು. ಅಲ್ಲಿ ಏರಿಯಾ ಅಂದ್ಮೇಲೆ ಇರ್ತಾವಲ್ಲ, ಅಲ್ಲಿ ಆ ಕಡೆ ಪಕ್ಕ ಬೀದಿ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಅಷ್ಟೇ, ಇನ್ನೇನು. ಅನರ್ಹರನ್ನ ರಾಜ್ಯದ ಮತಪಟ್ಟಿಯಿಂದ ಹೊರಹಾಕಿ ಮತದಾರರ ಪಟ್ಟಿ ಶುದ್ದೀಕರಣ ಮಾಡಬೇಕು ಅನ್ನೋದು ಎಸ್ಐಆರ್ ಉದ್ದೇಶ. ಆದರೆ ಇಲ್ಲಿ ಕೆಲವರ ನಿರ್ಲಕ್ಷ್ಯದಿಂದ ಇದೀಗ ಎಸ್ಐಆರ್ ತನ್ನ ನಿಜವಾದ ತೂಕವನ್ನ ಕಳೆದುಕೊಳ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಈ ನಡುವೆ ಸಹಾಯವಾಣಿ ಕೇಂದ್ರಗಳು ಕೂಡ ಜನರ ಸಹಾಯಕ್ಕೆ ಬರುವಂತೆ ಮಾಡುವ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ. ಈ 15 ದಿನಗಳು ಏನೇನಾಯ್ತು, ರೆಸ್ಪಾನ್ಸ್ ಹೇಗಿತ್ತು, ಯಾರ ರೆಸ್ಪಾನ್ಸ್ ಹೇಗಿತ್ತು, ಈ SIR ನ ಅರ್ಧ ದಾರಿ ಅವಲೋಕನದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಆ ರಿಯಾಲಿಟಿ ಚೆಕ್ ನ ರಿಯಾಲಿಟಿ ನಿಮ್ಮ ಮುಂದೆ. ಎಸ್ಐಆರ್ ಅಲ್ಲಿ ಗೊಂದಲ ಇದ್ರೆ ಅದನ್ನು ಸಹಾಯವಾಣಿ ಕೇಂದ್ರ ಮತ್ತು ಸಹಾಯಕ ಕೇಂದ್ರಕ್ಕೆ ಸಂಪರ್ಕಿಸುವಂತೆ ಚುನಾವಣಾ ಆಯೋಗ ಹೇಳಿದೆ. ಹಲವು ಜನರು 1950 ಸಹಾಯವಾಣಿಗೆ ಕಾಲ್ ಮಾಡೋರ ಟೋಟಲಿ ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೆಲವೊಂದು ಭಾಗದಲ್ಲಿ ಈ ಒಂದು ಸ್ಟಿಕ್ಕರೇ ಅನ್ಸಿಲ್ಲ. ರಾಜ್ಯದಲ್ಲಿ ಎಸ್ಐಆರ್ ಶುರುವಾಗಿ ಇಂದಿಗೆ 16ನೇ ದಿನ. ಎಸ್ಐಆರ್ ಪ್ರಕ್ರಿಯೆ ಅರ್ಧ ದಾರಿ ಅವಲೋಕನ. ಎಸ್ಐಆರ್ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಕಳೆದ ತಿಂಗಳು ಜೂನ್ 30ರಂದು ರಾಜ್ಯದಲ್ಲಿ ಆರಂಭ ಆದ ಎಸ್ಐಆರ್ ಪ್ರಕ್ರಿಯೆ ಇದೀಗ ಅರ್ಧ ದಾರಿಯನ್ನು ತಲುಪಿದೆ. ಇನ್ನು ಎಸ್ಐಆರ್ ಪ್ರಕ್ರಿಯೆ ಅಂತ್ಯಗೊಳ್ಳುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಈ ಅರ್ಧ ದಾರಿಯ ಅವಲೋಕನದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಜನರ ಸಮಸ್ಯೆ ಆಲಿಸಲು ಇರೋದೊಂದೇ ಫೋನ್. ಹೌದು, ಮತದಾರರಿಗೆ ಸಹಾಯ ಆಗಲೆಂದು ರಾಜ್ಯದಾದ್ಯಂತ 34,600 ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಬೆಂಗಳೂರಿನ 911 ಕಡೆ VFC ಅಂದ್ರೆ ವೋಟಿಂಗ್ ಫೆಸಿಲಿಟೇಷನ್ ಸೆಂಟರ್ ತೆರೆಯಲಾಗಿದೆ. ಅಲ್ಲದೆ ಬೆಂಗಳೂರಿನ 7 ವಿಧಾನಸಭಾ ಕ್ಷೇತ್ರಕ್ಕೆ DC ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಕೆಲ ಸಹಾಯವಾಣಿ ಕೇಂದ್ರಗಳು ಇದ್ದೂ ಇಲ್ಲದಂತಿರುವುದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಈ 15 ದಿನಗಳು ಏನೇನಾಯ್ತು, ರೆಸ್ಪಾನ್ಸ್ ಹೇಗಿತ್ತು, ಯಾರ ರೆಸ್ಪಾನ್ಸ್ ಹೇಗಿತ್ತು, ಈ SIR ನ ಅರ್ಧ ದಾರಿ ಅವಲೋಕನದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಆ ರಿಯಾಲಿಟಿ ಚೆಕ್ ನ ರಿಯಾಲಿಟಿ ನಿಮ್ಮ ಮುಂದೆ. ಎಸ್ಐಆರ್ ಅಲ್ಲಿ ಗೊಂದಲ ಇದ್ರೆ ಅದನ್ನು ಸಹಾಯವಾಣಿ ಕೇಂದ್ರ ಮತ್ತು ಸಹಾಯಕ ಕೇಂದ್ರಕ್ಕೆ ಸಂಪರ್ಕಿಸುವಂತೆ ಚುನಾವಣಾ ಆಯೋಗ ಹೇಳಿದೆ. ಹಲವು ಜನರು 1950 ಸಹಾಯವಾಣಿಗೆ ಕಾಲ್ ಮಾಡೋರ ಟೋಟಲಿ ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೆಲವೊಂದು ಭಾಗದಲ್ಲಿ ಈ ಒಂದು ಸ್ಟಿಕ್ಕರೇ ಅನ್ಸಿಲ್ಲ. ರಾಜ್ಯದಲ್ಲಿ ಎಸ್ಐಆರ್ ಶುರುವಾಗಿ ಇಂದಿಗೆ 16ನೇ ದಿನ. ಎಸ್ಐಆರ್ ಪ್ರಕ್ರಿಯೆ ಅರ್ಧ ದಾರಿ ಅವಲೋಕನ. ಎಸ್ಐಆರ್ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಕಳೆದ ತಿಂಗಳು ಜೂನ್ 30ರಂದು ರಾಜ್ಯದಲ್ಲಿ ಆರಂಭ ಆದ ಎಸ್ಐಆರ್ ಪ್ರಕ್ರಿಯೆ ಇದೀಗ ಅರ್ಧ ದಾರಿಯನ್ನು ತಲುಪಿದೆ. ಇನ್ನು ಎಸ್ಐಆರ್ ಪ್ರಕ್ರಿಯೆ ಅಂತ್ಯಗೊಳ್ಳುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಈ ಅರ್ಧ ದಾರಿಯ ಅವಲೋಕನದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಜನರ ಸಮಸ್ಯೆ ಆಲಿಸಲು ಇರೋದೊಂದೇ ಫೋನ್. ಹೌದು, ಮತದಾರರಿಗೆ ಸಹಾಯ ಆಗಲೆಂದು ರಾಜ್ಯದಾದ್ಯಂತ 34,600 ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಬೆಂಗಳೂರಿನ 911 ಕಡೆ VFC ಅಂದ್ರೆ ವೋಟಿಂಗ್ ಫೆಸಿಲಿಟೇಷನ್ ಸೆಂಟರ್ ತೆರೆಯಲಾಗಿದೆ. ಅಲ್ಲದೆ ಬೆಂಗಳೂರಿನ 7 ವಿಧಾನಸಭಾ ಕ್ಷೇತ್ರಕ್ಕೆ DC ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಕೆಲ ಸಹಾಯವಾಣಿ ಕೇಂದ್ರಗಳು ಇದ್ದೂ ಇಲ್ಲದಂತಿರುವುದು ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ.